ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಹಬಕ್ಕೂಕ 2ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಕೆಟ್ಟದನ್ನು ಮಾಡಿ ಧನಿಕನಾಗುವನು, ಹೆಚ್ಚು ಕೇಡು ಆಗುವುದು ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಕೆಟ್ಟ ಕೆಲಸಗಳನ್ನು ಮಾಡಿ ಯಾರ್ಯಾರು ಹೆಚ್ಚಾಗಿ ಶ್ರೀಮಂತರಾಗ್ತಾರೋ, ಧನಿಕರಾಗ್ತಾರೋ, ಸೊ ಅಂಥವ್ರಿಗೆ ಏನಾಗುತ್ತೆ ಅಂತ ದೇವರ ವಾಕ್ಯ ಹೇಳುತ್ತದೆ, ಹೆಚ್ಚು ಕೇಡಾಗುವುದು ಎಂಬುದಾಗಿ. ಯಾಕಂದರೆ ಅನ್ಯಾಯದ ಬಂದಂಥದ್ದು ಅನ್ಯಾಯದಿಂದ ಹೊಂಟೋಗುತ್ತೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮಗೆ ಎಲ್ಲ ವಿಷಯಗಳಲ್ಲಿ, ಎಲ್ಲ ಒಂದು ಕೆಲಸಗಳಲ್ಲಿ ನಿಮಗೆ ಕೇಡಾಗ್ತದೆ ಅಂದರೆ, ಸೊ ಇವತ್ತು ನೀವು ಕೆಟ್ಟತನದಿಂದ, ಪಾಪದಿಂದ ಸಂಪಾದನೆ ಮಾಡಿದಂಥದ್ದು ಅದೆಲ್ಲ ಬಿಟ್ಟು ಬಿಡಿ. ಏಕೆಂದರೆ ಆ ಒಂದು ನೀವು ಕೆಟ್ಟತನದಿಂದ ಸಂಪಾದನೆ ಮಾಡಿ ನೀವು ಧನಿಕರಾಗಿದ್ದಾಗ ಅದು ನಿಮಗೆ ಕೇಡು ತರುವಂಥದ್ದಾಗಿದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯದ ಒಂದು ಆಶೀರ್ವಾದ ಪಡೆದುಕೊಳ್ಳಿ ಮತ್ತು ಎಲ್ಲ ಒಂದು ಕೇಡಿನಿಂದ ತಪ್ಪಿಸಿಕೊಳ್ಳಿ. ಯಾಕಂದರೆ ದೇವರ ವಾಕ್ಯ ನಮಗೆ ಎಲ್ಲ ಕೇಡಿನಿಂದ ತಪ್ಪಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಸೊ ದೇವರ ವಾಕ್ಯದಂತೆ ಎಲ್ಲರನ್ನು ದೇವರ ವಾಕ್ಯವನ್ನು ತಿಳಿದುಕೊಳ್ಳುವಂಥ ಆ ಸಾಮರ್ಥ್ಯ ದೇವರು ಎಲ್ಲರಿಗೂ ಅನುಗ್ರಹಿಸಬೇಕೆಂದು ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಆಮೇನ್.